ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ ಆದ ಐಡಿಯಾಸ್ ಫೋರಮ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವು PSI ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಅಥವಾ ಏನು SDA FDA KPSC ಪರೀಕ್ಷೆಗಳ ಒಂದು ದೃಷ್ಟಿಯಿಂದ ಬಹು ಇಂಪಾರ್ಟೆಂಟ್, ತುಂಬ ಮುಖ್ಯವಾದಂಥ ಪ್ರಶ್ನೆಗಳಾಗಿರುತ್ತವೆ. ಇದರ ಬಗ್ಗೆ ನಾವು ಬ್ರೀಫಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನು ರವೀಂದ್ರ MK. ಐ ಆಮ್ ಡೂಯಿಂಗ್ ರಿಸರ್ಚ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆ್ಯಂಡ್ ಸಮ್ ಸಾರ್ಟ್ ಆಫ್ ಬ್ರೀಫ್ ಇಂಟ್ರೊಡಕ್ಷನ್ ರಿಗಾರ್ಡಿಂಗ್ ಮೈ ಸೆಲ್ಫ್ ಈಸ್ ಗಿವನ್ ಹಿಯರ್. ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ 1-10 ಪ್ರಶ್ನೆಗಳನ್ನು ಬ್ರೀಫಾಗಿ ಡಿಸ್ಕಸ್ ಮಾಡ್ತಾ ಹೋಗಿದ್ದೆ. ಈಗ ನಾವು ಅದರ ಕಂಟಿನ್ಯೂ ಪಾರ್ಟನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇದರ ಹಿಂದಿನ ವಿಡಿಯೋ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಕೊಟ್ಟಿರ್ತೀವಿ, ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್. 11ನೇ ಪ್ರಶ್ನೆ, ದ ಗ್ಯಾಸ್ ಈಸ್ ಯೂಸ್ಡ್ ಫಾರ್ ಆರ್ಟಿಫಿಷಿಯಲ್ ಫ್ರೂಟ್ ರೈಪನಿಂಗ್ ಆಫ್ ಗ್ರೀನ್ ಫ್ರೂಟ್ಸ್ ಈಸ್, ಅಂದರೆ ಕೃತಕವಾಗಿ ಹಣ್ಣನ್ನು ಮಾಡುವಂತಹ ಒಂದು ಪ್ರೊಸೆಸ್ನಲ್ಲಿ ಬಳಸುವ ಅನಿಲ ಯಾವುದು ಅಂತ. ದ ಗ್ಯಾಸ್ ಯೂಸ್ಡ್ ಫಾರ್ ಆರ್ಟಿಫಿಷಿಯಲ್ ಫ್ರೂಟ್ ರೈಪನಿಂಗ್ ಆಫ್ ಗ್ರೀನ್ ಫ್ರೂಟ್ ಈಸ್. ನೋಡಿದಿರಲ್ವ ಫ್ರೆಂಡ್ಸ್, ನೀವು ಮಾರ್ಕೆಟಲ್ಲಿ ಎಷ್ಟೋ ಒಂದು ವ್ಯಾಪಾರಿಗಳು ಕೆಲವೊಂದು ಪೌಡರ್ನ ಹಾಕಿ ಹಣ್ಣು ಮಾಡಿರ್ತಾರೆ ಅಥವಾ ಗ್ಯಾಸ್ನ ಹಾಕಿ ಹಣ್ಣು ಮಾಡಿರ್ತಾರೆ. ಯಾಕೆ ಈ ಥರ ಮಾಡ್ತಾರಪ್ಪ ಅಂದರೆ, ಅವ್ರಿಗೆ ಮಾರ್ಕೆಟಿಂಗ್ ಪರ್ಪಸ್ಸಿಗೆ ಈಸಿ ಆಗಲಿ ಅಂತ. ಅಂದರೆ ನ್ಯಾಚುರಲಾಗಿ ಹಣ್ಣು ಆಗಿಬಿಟ್ರೆ ಒಂದೊಂದು ಹಣ್ಣು ಒಂದೊಂದು ಸರಿ ಹಣ್ಣಾಗ್ತಾ ಹೋಗುತ್ತೆ, ಅಂದರೆ ಕಾಯಿಗಳು ಒಂದೊಂದು ಸರಿ ಹಣ್ಣಾಗ್ತಾ ಹೋಗುತ್ತೆ. ಅವ್ರಿಗೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಇಲ್ಲ ಒಂದು ಪೌಡರ್ ಹಾಕ್ತಾರೆ, ಇಲ್ಲಾಂದರೆ ಗ್ಯಾಸನ್ನು ಸಿಂಪಡಿಸಿ ಎಲ್ಲವೂ ಒಂದೇ ಸರಿ ಹಣ್ಣಾಗೋ ಥರ ಮಾಡಿ ಮಾರ್ಕೆಟಿಂಗ್ ಮಾಡ್ತಾರೆ. ಆ ಒಂದು ಪ್ರೊಸೆಸ್ಸಲ್ಲಿ ಅವರು ಬಳಸುವಂಥ ಅನಿಲ ಯಾವುದಪ್ಪ ಅಂದರೆ ಇಥೈಲೀನ್ ಅನ್ನೋ ಒಂದು ಗ್ಯಾಸನ್ನು ಬಳಸ್ತಾರೆ. ಇನ್ನು ಕೆಲವೊಮ್ಮೆ ಪೌಡರ್ನ ಸಹ ಬಳಸ್ತಾರೆ. ಯಾವ ಪೌಡರ್ನ ಬಳಸ್ತಾರಪ್ಪ ಅಂದರೆ ಕ್ಯಾಲ್ಶಿಯಂ ಕಾರ್ಬೈಡ್, CaC2 ಅನ್ನೋವಂಥ ಒಂದು ಪೌಡರ್ನು ಸಹ ಬಳಸಿ ಈ ಗ್ರೀನ್ ಫ್ರೂಟ್ಗಳನ್ನು ಹಣ್ಣಾಗಲಿಕ್ಕೆ ಬಳಸ್ತಾರೆ. ಇದು ಎಲ್ಲರೂ ಹೇಳೋ ಪ್ರಕಾರ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಬಟ್ ಫ್ರೆಂಡ್ಸ್, ನಿಮಗೆ ಇದರ ರೋಲ್ ಗೊತ್ತಿರಬೇಕು. ಇಥೈಲಿನ್ ಆಗಿರ್ಬೋದು, ಕ್ಯಾಲ್ಶಿಯಂ ಕಾರ್ಬೈಡ್ ಆಗಿರ್ಬೋದು, ಇವು ಆ ಕಾಯಿಯಿಂದ ಹಣ್ಣಾಗುವಂಥ ಒಂದು ಪ್ರೋಸೆಸ್ ಏನಿದೆ ಅದನ್ನು ಸ್ಪೀಡಪ್ ಮಾಡ್ತವೆ ಅಷ್ಟೇ. ಅಂದರೆ ಇದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಆ ಒಂದು ಕಾಯಿಯಿಂದ ಹಣ್ಣಾಗೋ ಪ್ರೊಸೆಸ್ನ ವೇಗವಾಗಿ ಆಗೋ ಥರ ಮಾಡ್ತವೆ ಅಷ್ಟೇ. ಆದರೆ ಈ ಇಥೈಲಿನ್ ಆಗಿರ್ಬೋದು, ಕ್ಯಾಲ್ಶಿಯಂ ಕಾರ್ಬೈಡ್ ಆಗಿರ್ಬೋದು, ಮಿತಿಯಾಗಿ ಬಳಸೋದು ಒಳ್ಳೆಯದು. ಇದು ಡೇಂಜರ್ ಇಲ್ಲ ಅಂಥೇಳಿ ಹೆಚ್ಚು, ಅಂದರೆ ಅವಶ್ಯಕತೆಗಿಂತ ಹೆಚ್ಚಾಗಿ ನಾವು ಬಳಸಿದರೆ ಖಂಡಿತ ಅದು ಅನ್ರಿಯಾಕ್ಟೆಡ್ ಆಗಿ ಹಾಗೆ ಉಳಿಯುತ್ತೆ. ಇದನ್ನು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ನಿಜವಾಗ್ಲೂ ಆರೋಗ್ಯಕ್ಕೆ ಹಾನಿಯಾಗುತ್ತೆ. ಸೊ ಯಾವುದೇ ಆಗಲಿ, ಯಾವುದೇ ಕೆಮಿಕಲ್ ಆಗಲಿ ಮಿತಿಯಾಗಿ ಬಳಸೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಅತಿಯಾದರೆ ಎಲ್ಲದೂ ಕೂಡ ತೊಂದರೆನೇ. 12ನೇ ಪ್ರಶ್ನೆ, ದ 3 ಎಲಿಮೆಂಟ್ಸ್ ಮೋಸ್ಟ್ ನೀಡೆಡ್ ಇನ್ ಕಾಮನ್ ಫರ್ಟಿಲೈಸರ್ಸ್ ಆರ್, ಅಂದರೆ ರಸಗೊಬ್ಬರಗಳಲ್ಲಿ ಬಹು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ 3 ಎಲಿಮೆಂಟ್ ಯಾವುದಪ್ಪ ಅಂತ ಕೇಳಿದ್ದಾರೆ. ನೋಡಿ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ನೈಟ್ರೋಜನ್, ಪೊಟ್ಯಾಷಿಯಂ, ಫಾಸ್ಫರಸ್. 2ನೇ ಆಪ್ಷನ್ ಇದೆಯಲ್ಲ, ಇದು ಸರಿಯಾದ ಉತ್ತರ. ಅಂದರೆ 2ನೇ ಆಪ್ಷನ್ ಇಲ್ಲಿದೆ ನೋಡಿ, ಸಾರಜನಕ, ಪೊಟ್ಯಾಷಿಯಂ ಮತ್ತು ರಂಜಕ. ಇದನ್ನು ನಾವು ಮ್ಯಾಕ್ಸಿಮಮ್ ಅಂದರೆ ಎಲ್ಲ ಫರ್ಟಿಲೈಸರ್ಸ್ಗಳಲ್ಲೂ ಕಾಮನ್ನಾಗಿ ಬಳಸ್ತೀವಿ. ಇದನ್ನು ಯಾಕೆ ಕಾಮನ್ನಾಗಿ ಬಳಸ್ತೀವಿ ಗೊತ್ತಾ? ಈ ನೈಟ್ರೋಜನ್ ಇದೆಯಲ್ಲ, ಈ ನೈಟ್ರೋಜನ್ನನ್ನು ಅಂದರೆ ಈ ಸಾರಜನಕನ ನೈಟ್ರೋಜನ್ ಫಿಕ್ಸೇಷನ್ನಲ್ಲಿ ಬಳಸ್ತಾರೆ. ಅಂದರೆ ಗಿಡಗಳ ಮರಗಳಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಆಗಬೇಕು ಅಂದರೆ ನೈಟ್ರೋಜನ್ ತುಂಬ ಅವಶ್ಯಕತೆ. ನೈಟ್ರೋಜನ್ ಫಿಕ್ಸೇಷನ್ ಫೋಟೋಸಿಂಥೆಸಿಸ್, ಅಂದರೆ ಆ ಗಿಡ ಮರಗಳು ಫುಡ್ಡನ್ನು ಪ್ರಿಪೇರ್ ಮಾಡಬೇಕು ಅಂದರೆ ಫೋಟೋಸಿಂಥೆಸಿಸ್ ಆಗಬೇಕು.
ಫೋಟೋಸಿಂಥೆಸಿಸ್ ಆಗಬೇಕು ಅಂದರೆ ನೈಟ್ರೋಜನ್ ಫಿಕ್ಸೇಷನ್ ಆಗಬೇಕು. ನೈಟ್ರೋಜನ್ ತುಂಬ ಅವಶ್ಯಕ. ಅದೇ ಪೊಟ್ಯಾಷಿಯಮ್ ಇದೆಯಲ್ಲ, ಪೊಟ್ಯಾಷಿಯಮ್ಮು ಯಾವ ಥರ ಹೆಲ್ಪ್ ಮಾಡುತ್ತಪ್ಪ ಅಂದರೆ ಆ ಗಿಡಗಳಲ್ಲಿ ಹೆಚ್ಚು ಹೆಚ್ಚು ಹೂವು ಆಗಲಿಕ್ಕೆ, ಅಂದರೆ ಫ್ಲವರ್ ಬರಲಿಕ್ಕೆ ಈ ಒಂದು ಪೊಟ್ಯಾಷಿಯಮ್ನ ಯೂಸ್ ಮಾಡ್ತೀವಿ. ಈ ಪೊಟ್ಯಾಷಿಯಮ್ ಯೂಸ್ ಮಾಡೋದ್ರಿಂದ ಕ್ವಾಲಿಟಿ ಫ್ಲವರ್ಸ್ ಬರುತ್ತೆ. ಅಂದರೆ ಅಷ್ಟು ಈಸಿಯಾಗಿ ಹೂವು ಉದುರೋದಿಲ್ಲ. ಆ್ಯಕ್ಚುಲಿ ಭೂಮಿಲಿ ನೈಟ್ರೋಜನು, ಪೊಟ್ಯಾಷಿಯಮ್, ಫಾಸ್ಫರಸ್ ಎಲ್ಲ ಇರುತ್ತೆ. ಆದರೆ ಅದರ ಕೊರತೆ ಆದಾಗ ಗಿಡಗಳು ಚೆನ್ನಾಗಿ ಬೆಳೆಯೋದಿಲ್ಲ. ಅದಕ್ಕೋಸ್ಕರ ಈ ಪೊಟ್ಯಾಷಿಯಮ್ ಆಗಲಿ ನೈಟ್ರೋಜನ್ ಕಂಟೆಂಟ್ ಇರೋನ ಗೊಬ್ಬರಗಳನ್ನು ಹಾಕ್ತೀವಿ. ಪೊಟ್ಯಾಷಿಯಮ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿ ಹೂವುಗಳ ಕ್ವಾಲಿಟಿ ಹೂವುಗಳು ಚೆನ್ನಾಗಿ ಬರ್ತವೆ. ಚೆನ್ನಾಗಿ ಬಂದು ಹೂವುಗಳು ನಿಂತು ಅಂದರೆ ಅವೇ ಕಾಯಿ ಆಗುತ್ತೆ ಅಥವಾ ಹಣ್ಣಾಗ್ಬೋದು, ಬೀಜ ಆಗ್ಬೋದು. ಸೊ ಆ ಕಾರಣದಿಂದ ಪೊಟ್ಯಾಷಿಯಮ್ ತುಂಬ ಇಂಪಾರ್ಟೆಂಟು. ಫಾಸ್ಫರಸ್ ಇದೆಯಲ್ಲ, ಫಾಸ್ಫರಸ್ ಏನು ಮಾಡುತ್ತೆ ಅಂದರೆ ನ್ಯೂಟ್ರಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಬಿಲ್ಡಿಂಗ್ ಬ್ಲಾಕ್ಸ್, ಅಂದರೆ ಈ ಒಂದು ಗೋಡೆ ಕಟ್ಟಕ್ಕೆ ಹೆಂಗೆ ಇಟ್ಟಿಗೆಗಳನ್ನು ಸ್ಟೆಪ್ ಬೈ ಸ್ಟೆಪ್ ಇಟ್ಕೊತ ಹೋಗ್ತೀವೋ ಅದೇ ರೀತಿ ಈ ಫಾಸ್ಫರಸ್ ಅಥವಾ ರಂಜಕ ಇರೋದ್ರಿಂದ ಆ ಗಿಡಗಳ ಬೆಳವಣಿಗೆ ವೇಗವಾಗಿ ಆಗುತ್ತೆ. ಅಂದರೆ ಬಿಲ್ಡಿಂಗ್ ಬ್ಲಾಕ್ಸ್ ಸ್ಟೆಪ್ ಬೈ ಸ್ಟೆಪ್ ಅದು ವೇಗವಾಗಿ ಬೆಳೆಯೋದಕ್ಕೆ ಸಹಕಾರಿಯಾಗಿರುತ್ತೆ. ಆದ್ದರಿಂದ ಈ ಸಾರಜನಕ, ಪೊಟ್ಯಾಷಿಯಮ್ ಮತ್ತು ರಂಜಕ ಈ 3 ಅಂಶಗಳನ್ನು ರಾಸಾಯನಿಕ ಗೊಬ್ಬರಗಳಲ್ಲಿ ಅಗತ್ಯವಾಗಿ ಬಳಸ್ತಾರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. 13ನೇದು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಮೆಟಲ್ ಪೊಲ್ಯೂಟ್ಸ್ ದ ಏರ್ ಆಫ್ ದ ಸಿಟಿ ಹ್ಯಾವಿಂಗ್ ಲಾರ್ಜ್ ನಂಬರ್ ಆಫ್ ಆಟೋಮೊಬೈಲ್ಸ್? ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ರಿ. ಯಾವ ಒಂದು ಲೋಹ ಅಂದರೆ ಈ ವಾಹನಗಳಿಂದ ಬರ್ತಕ್ಕಂಥ ಯಾವ ಲೋಹದಿಂದ ಈ ವಾತಾವರಣದ ಗಾಳಿ, ಈ ವಾತಾವರಣ ಹೆಚ್ಚು ಕಲುಷಿತ ಆಗುತ್ತೆ ಅಂತ ನೋಡಿ. ಕ್ಯಾಡ್ಮಿಯಮ್, ಕ್ರೋಮಿಯಂ, ಲೆಡ್, ಕಾಪರ್ 4 ಆಪ್ಷನ್ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಸರಿಯಾದ ಉತ್ತರ ಲೆಡ್. ಇನ್ನು ಕನ್ನಡದಲ್ಲಿ ನಾವು ಸೀಸಾ ಅಂತ ಕರಿತೀವಿ. ಇದು ಅತಿ ಹೆಚ್ಚು ಪೊಲ್ಯೂಟ್ ಮಾಡುತ್ತೆ ಫ್ರೆಂಡ್ಸ್. ಯಾಕೆಂದರೆ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರ್ಬೋದು, ಆಟೋಮೊಬೈಲ್ಸಲ್ಲಿ ಅಂದರೆ ವೆಹಿಕಲ್ಗಳಲ್ಲಿ ಬ್ಯಾಟ್ರಿಗಳನ್ನು ಯೂಸ್ ಮಾಡ್ತಾರೆ, ಕಂಪಲ್ಸರಿ ಯೂಸ್ ಮಾಡ್ತಾರೆ. ಟ್ರಕ್ಗಳಲ್ಲಿ ದೊಡ್ಡ ಬ್ಯಾಟ್ರಿಗಳನ್ನು ಯೂಸ್ ಮಾಡ್ತಾರೆ. ಪ್ರತಿಯೊಂದು ಬ್ಯಾಟ್ರಿಗಳಲ್ಲೂ ಲೆಡ್ ಆಸಿಡ್ ಬ್ಯಾಟ್ರಿಗಳನ್ನೇ ಯೂಸ್ ಮಾಡೋದು. ಲೆಡ್ ಆಸಿಡ್ ಬ್ಯಾಟ್ರಿಗಳನ್ನು ಯೂಸ್ ಮಾಡ್ತಾರೆ. ಇಲ್ಲಿ ಲೆಡ್ ಅಂದರೆ ಸೀಸಾ ಅಧಿಕ ಪ್ರಮಾಣದಲ್ಲಿ ಇರುತ್ತೆ. ಈ ಬ್ಯಾಟ್ರಿಗಳು ವಾಹನಗಳಲ್ಲಿ ಬಳಸುವಾಗ ಈ ಲೆಡ್ಡು ಆಟೋಮೆಟಿಕ್ಕಾಗಿ ಗಾಳಿಗೆ ಹೋಗ್ತಾನೇ ಇರುತ್ತೆ. ಈ ಲೆಡ್ ಇದೆಯಲ್ಲ, ಈ ಸೀಸಾ, ಇಟ್ಸ್ ಎನ್ ಪಾಯ್ಸನಸ್ ಮೆಟಲ್. ಸೊ ಇದು ಗಾಳಿಲಿ ಸೇರೋದ್ರಿಂದ ಗಾಳಿಲಿರ್ತಕ್ಕಂಥ ಈ ಗಾಳಿಯ ಅಟ್ಮಾಸ್ಫಿಯರ್ನೇ ಚೇಂಜ್ ಮಾಡುತ್ತೆ, ವಿಷಪೂರಿತವಾಗಿ ಮಾಡ್ತಾ ಹೋಗುತ್ತೆ. ಸೊ ಅಕಾರ್ಡಿಂಗ್ ಟು ಸರ್ವೆ ಪ್ರಕಾರ ಏನು ಹೇಳಿದ್ದಾರೆ ಅಂದರೆ, 1 ವರ್ಷಕ್ಕೆ ಈ ಬ್ಯಾಟ್ರಿಗಳನ್ನು ಪ್ರಿಪೇರ್ ಮಾಡೋಂಥ ಕಂಪನಿಗಳು, ಎಲ್ಲ ಕಂಪನಿಗಳು 1 ಮಿಲಿಯನ್ ಟನ್ ಅಷ್ಟು ಲೆಡ್ಡನ್ನು ಯೂಸ್ ಮಾಡ್ತಾವಂತೆ. ಅಷ್ಟನ್ನು ಯೂಸ್ ಮಾಡ್ತಾರೆ ಅಂದರೆ ಅವು ಮಾರ್ಕೆಟಿಗೆ ಬರುತ್ತೆ, ವೆಹಿಕಲ್ಗಳಲ್ಲಿ ಬಳಸ್ತಾರೆ. 1 ಮಿಲಿಯನ್ ಟನ್ನಷ್ಟು 1 ವರ್ಷಕ್ಕೆ ಲೆಡ್ಡು ಗಾಳಿಗೆ ಬಂದರೆ ಈ ನಮ್ಮ ನಗರದ ಅಥವಾ ಹಳ್ಳಿಗಳ ವಾತಾವರಣ ಏನಾಗಬೇಕು ಫ್ರೆಂಡ್ಸ್? ಆದ್ದರಿಂದ ಲೆಡ್ಡನ್ನು ಅವಾಯ್ಡ್ ಮಾಡಬೇಕು, ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕು ಅಂತ ಎಲ್ಲ ಸರ್ಕಾರಗಳು ಒಂದು ಆರ್ಡ್ರ್ ಮಾಡಿದ್ದಾವೆ. ಈಗ ಬಹುತೇಕ ಲೆಡ್ಡನ್ನು ಬಳಸೋದನ್ನು ಅಥವಾ ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳನ್ನು ಬಳಸೋದನ್ನು ಕಡಿಮೆ ಮಾಡಿ ಲೀಥಿಯಂ ಅಯಾನ್ ಬ್ಯಾಟ್ರಿಗಳನ್ನು ರಿಸರ್ಚಿಗೆ ಎನ್ಕರೇಜ್ ಮಾಡಿ ಲೀಥಿಯಂ ಅಯಾನ್ ಬ್ಯಾಟ್ರಿಗಳನ್ನು ಮಾಡ್ತಾಯಿದ್ದಾರೆ. ಈವನ್ ನಾನು ಕೂಡ ಲೀಥಿಯಂ ಅಯಾನ್ ಬ್ಯಾಟ್ರೀಸ್ ಮೇಲೆ ರಿಸರ್ಚ್ ಮಾಡ್ತಾಯಿದ್ದೀನಿ. ಅಷ್ಟೆಲ್ಲ ಮಾಲಿಬ್ಡಿನಮ್ ಅಯಾನ್ ಬ್ಯಾಟ್ರೀಸ್ ಇವು ನೇಚರ್ನ ಅಷ್ಟೊಂದು ಪೊಲ್ಯೂಟ್ ಮಾಡೋದಿಲ್ಲ. ತುಂಬ ಕಡಿಮೆ ಪ್ರಮಾಣದಲ್ಲಿ, ಕಡಿಮೆ ಅಂದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಪೊಲ್ಯೂಟ್ ಮಾಡ್ತವೆ. ಆದ್ದರಿಂದ ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳನ್ನ ನೀವು ಸಹ ಅವಾಯ್ಡ್ ಮಾಡಿ. ಅದು ಮಾರ್ಕೆಟಿಂಗಲ್ಲಿ ಸೇಲ್ ಆಗ್ತಿಲ್ಲ ಅಂತೇಳಿ ಕಡಿಮೆ ರೇಟಿಗೆ ಕೊಟ್ಟರೆ ದಯವಿಟ್ಟು ಯಾರು ತಗೋಬೇಡ್ರಿ.
ಲಿಥಿಯಂ ಅಯನ್ ಬ್ಯಾಟ್ರಿ ಆಗಿರ್ಬೋದು, ಮಾಲಿಬ್ಡಿನಮ್ ಅಯನ್ ಬ್ಯಾಟ್ರಿ ಆಗಿರ್ಬೋದು, ಅವು ಮಾರ್ಕೆಟಲ್ಲಿ ಅವೈಲೇಬಲ್ ಇದ್ದಾವೆ. ಅವನ್ನ ತಗೊಳ್ಳೋ ಮುಖಾಂತರ ನೀವು ಪರಿಸರಕ್ಕೆ ನಿಮ್ಮದೇ ಆದ ಕೊಡುಗೆಯನ್ನು ಕೊಡಿರಿ ಫ್ರೆಂಡ್ಸ್. 14th one. ವಾಟ್ ಈಸ್ ದ ಕೆಮಿಕಲ್ ನೇಮ್ ಫಾರ್ ಬೇಕಿಂಗ್ ಸೋಡಾ? ಅಂದರೆ ಅಡಿಗೆ ಸೋಡಾದ ರಾಸಾಯನಿಕ ಹೆಸರು ಏನು? ಇದನ್ನು ಸುಮಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ. ಆದರೂ ಸಹ ಒಂದೇ ಪರೀಕ್ಷೆಗಳಲ್ಲ, ಪದೇ ಪದೇ ಇದನ್ನು ರಿಪೀಟ್ ಆಗ್ತಾನೇ ಇದೆ. ಪರೀಕ್ಷೆಗಳಲ್ಲಿ ಒಂದೇನು ಕೇಳ್ತಾರೆ, ಅಡಿಗೆ ಸೋಡಾದ ರಾಸಾಯನಿಕ ಹೆಸರೇನು ಅಂತಾರೆ, ಇಲ್ಲಾಂದರೆ ವಾಷಿಂಗ್ ಸೋಡಾದ ಹೆಸರೇನು. ಈ ಎರಡರಾಗೊಂದು ಕಾಮನ್ ಇದ್ದೇ ಇರುತ್ತೆ. ಅಂದರೆ ಇದ್ದೇ ಇರುತ್ತೆ ಅಂತ ಹೇಳೋಕ್ಕಲ್ಲ, ಬಹುತೇಕ ಪರೀಕ್ಷೆಗಳಲ್ಲಿ ಈ ಕ್ವಶನ್ಸ್ನ ಕೇಳ್ತಾರೆ. ಅಡಿಗೆ ಸೋಡಾ ಅಂದರೆ ಸೋಡಿಯಂ ಬೈಕಾರ್ಬೊನೇಟ್, NaHCO3. ಸೋಡಿಯಂ ಬೈಕಾರ್ಬೊನೇಟ್ ಅಂದರೆ ದಿಸ್ ಈಸ್ ದ ಬೇಕಿಂಗ್ ಸೋಡಾ. ಇದಕ್ಕೆ ಸೋಡಿಯಂ ಬೈಕಾರ್ಬೊನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತಲೂ ಕರೀತಾರೆ. ಅದೇ ಇಲ್ಲಿದೆ ನೋಡಿ, ಸೋಡಿಯಂ ಕಾರ್ಬೊನೇಟ್. ಮೊದಲನೇ ಆಪ್ಷನ್ ಇದೆಯಲ್ಲ, ಆ ಸೋಡಿಯಂ ಕಾರ್ಬೊನೇಟ್ ಅಂದರೆ ದಿಸ್ ಈಸ್ ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾಕ್ಕೆ ನಾವು ಸೋಡಿಯಂ ಕಾರ್ಬೊನೇಟ್ ಅಂತೇಳಿ ಕರಿತೀವಿ. ಅದೇ ಬೇಕಿಂಗ್ ಸೋಡಾಕ್ಕೆ ಸೋಡಿಯಂ ಬೈಕಾರ್ಬೊನೇಟ್ ಅಂತೇಳಿ ಕರಿತೀವಿ. ಅದೇ ನಾವು ಕಾಮನ್ ಸಾಲ್ಟ್, ನಾವು ಕಾಮನ್ನಾಗಿ ಉಪ್ಪನ್ನು ಮನೆಗಳಲ್ಲಿ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಸೋಡಿಯಂ ಕ್ಲೋರೈಡ್ NaCl ಅಂತೇಳಿ ಕರಿತೀವಿ. ಈ ಮೂರಲ್ಲಿ ಒಂದು ಬಹುತೇಕ ಇದ್ದೇ ಇರುತ್ತೆ. ಓಕೆ ಫ್ರೆಂಡ್ಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಅಟಾಮಿಕ್ ಪೈಲ್ ಈಸ್ ಯೂಸ್ಡ್ ಫಾರ್, ಅಂದರೆ ಪರಮಾಣು ರಾಶಿಯನ್ನು ಯಾವುದಕ್ಕೆ ಬಳಸಲಾಗುತ್ತದೆ? ಇದನ್ನು ತಿಳ್ಕೊಳೋದಕ್ಕಿಂತ ಮುಂಚೆ ಅಟಾಮಿಕ್ ಪೈಲ್ ಅಂದರೆ ಏನು ಅಂತ ಗೊತ್ತಿರಬೇಕು ಫ್ರೆಂಡ್ಸ್. ಇಲ್ಲಿ ಈ 4 ಜನ ಸೈಂಟಿಸ್ಟು ಇನ್ನೂ ರಿಸರ್ಚ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಇದೆಯಲ್ಲ ಒಂದು ಟ್ಯೂಬ್ ಥರ ಇದೆಯಲ್ಲ, ಇದಕ್ಕೆ ನಾವು ಅಟಾಮಿಕ್ ಪೈಲ್ ಅಂತೇಳಿ ಕರಿತೀವಿ. ಅಟಾಮಿಕ್ ಪೈಲ್ ಅಥವಾ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತೇಳಿ ಕರಿತೀವಿ. ಇನ್ನೊಂದು ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್, FISSION ಫಿಷನ್ ರಿಯಾಕ್ಷನ್ ಅಂದರೆ ಇಲ್ಲಿದೆ ನೋಡಿ ಫ್ರೆಂಡ್ಸ್. ಒಂದು ಆಟಮ್ ಇರೋದು ಅಥವಾ ಒಂದು ಮಾಲಿಕ್ಯೂಲ್ ಇರೋದು 2 ಆಗುತ್ತೆ, 2 ಇರೋದು 4 ಆಗುತ್ತೆ, 4 ಇರೋದು 8 ಆಗುತ್ತೆ. ಈ ಥರ ಸ್ಪ್ಲಿಟ್ಟಿಂಗ್ ಆಫ್ ಆಟಮ್ ಅಂದರೆ ವಿಗೋರಸ್ ಸ್ಪ್ಲಿಟ್ಟಿಂಗ್ ಆಫ್ ಆಟಮ್ ಏನಿದೆ, ಈ ಪ್ರೊಸೆಸ್ಗೆ ಫಿಷನ್ ಫಿಷನ್ ಅಂತೇಳಿ ಕರಿತೀವಿ. ವಿಗೋರಸ್ ಸ್ಪ್ಲಿಟ್ಟಿಂಗ್ ಆಫ್ ಆಟಮ್. ಈ ಪ್ರೊಸೆಸ್ಸನ್ನೇ ನಾವು ನ್ಯೂಕ್ಲಿಯರ್ ಬಾಂಬ್ ಅಥವಾ ನ್ಯೂಕ್ಲಿಯರ್ ವೆಪನ್ಗಳಲ್ಲಿ ಇದನ್ನು ಬಳಸ್ತಾರೆ, ನ್ಯೂಕ್ಲಿಯರ್ ಬಾಂಬ್ಗಳಲ್ಲಿ ಬಳಸ್ತಾರೆ. ಏಕೆಂದರೆ ಅದು ವಿಗೋರಸ್ ಆಗಿ ಸ್ಪ್ಲಿಟ್ ಆಗೋದ್ರಿಂದನೂ ತುಂಬ ಡೆಡ್ಲಿ ಡೇಂಜರಸ್ ರಿಯಾಕ್ಷನ್ ಆಗಿರುತ್ತೆ ಇದು. ಆದ್ದರಿಂದ ಈ ಥರ ಒಂದು ವಿಗೋರಸ್ ರಿಯಾಕ್ಷನ್ಗಳನ್ನು ಕ್ಯಾರಿ ಔಟ್ ಮಾಡೋದಕ್ಕೋಸ್ಕರ ಈ ಅಟಾಮಿಕ್ ಫೈಲ್ಗಳನ್ನ ಯೂಸ್ ಮಾಡ್ತಾರೆ. ಈ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್, ಈ ಥರ ರಿಯಾಕ್ಷನ್ಗಳನ್ನು ಈ ಅಟಾಮಿಕ್ ಫೈಲ್ ಒಳಗಡೆ ರಿಯಾಕ್ಷನ್ ಮಾಡ್ತಾರೆ. ಅಂದರೆ ವಿಗೋರಸ್ ಆಗೋದನ್ನ ಕಂಟ್ರೋಲ್ ಮಾಡಲಿಕ್ಕೆ. ಅಟಾಮಿಕ್ ಫೈಲ್ ಇಲ್ಲ ಅಂದರೆ ಈ ಥರ ಸ್ಪೀಡ್ ರಿಯಾಕ್ಷನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಕಂಟ್ರೋಲ್ ಮಾಡೋದಕ್ಕೋಸ್ಕರನೇ ಈ ಅಟಾಮಿಕ್ ಫೈಲಲ್ಲಿ ಆ ರಿಯಾಕ್ಷನ್ನ ಮಾಡ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಕಂಡಕ್ಟಿಂಗ್ ನ್ಯೂಕ್ಲಿಯರ್ ಫಿಷನ್, ಅಂದರೆ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ನ ಕ್ಯಾರಿ ಔಟ್ ಮಾಡೋದಕ್ಕೋಸ್ಕರ ಈ ಅಟಾಮಿಕ್ ಫೈಲ್ನ ಯೂಸ್ ಮಾಡ್ತೀವಿ. 16th questions friend. Which of the following gases is present under pressure in soft drinks? ನೀವು ಬೇಕರಿಗಳಲ್ಲಿ ಹೋದಾಗ ಸಾಫ್ಟ್ ಡ್ರಿಂಕ್ಸ್ನ ಟೇಸ್ಟ್ ಮಾಡಿದಿರಲ್ವಾ, ಆ ಸಾಫ್ಟ್ ಡ್ರಿಂಕ್ಸ್ ಬಾಟಲ್ನ ಓಪನ್ ಮಾಡ್ತಿದ್ದಾಗೇ ಒಂದು ಗ್ಯಾಸ್ ಹೊರಗೆ ಬರುತ್ತೆ. ಅದರೊಳಗೆ ಗ್ಯಾಸ್ ಇರುತ್ತಲ್ಲ, ಒತ್ತಡದಲ್ಲಿರುತ್ತೆ ಗ್ಯಾಸು. ನೀವು ಕ್ಯಾಪ್ ಓಪನ್ ಮಾಡಿದ ತಕ್ಷಣ ಅದು ಗ್ಯಾಸ್ ಹೊರಗೆ ಬರುತ್ತೆ.
ಆ ಹೊರಗೆ ಬರುವ ಗ್ಯಾಸ್ ಯಾವುದು ಅಂತ ಇಲ್ಲಿ ಪ್ರಶ್ನೆ. ನೋಡಿರಿ, ಆಪ್ಷನ್ನ ನೀಟಾಗಿ ಓದಿ. ಮೊದಲನೇದು ಆಕ್ಸಿಜನ್ ಅಂದರೆ ಆಮ್ಲಜನಕ, ನೈಟ್ರೋಜನ್ ಅಂದರೆ ಸಾರಜನಕ, ಕಾರ್ಬನ್ ಡೈಆಕ್ಸೈಡ್, ನಾಲ್ಕನೇದು ನೈಟ್ರಸ್ ಆಕ್ಸೈಡ್. ನೋಡಿ, ಇಲ್ಲಿ ಬಹುತೇಕ ನೀವು ಆನ್ಸರ್ನ ತಪ್ಪಾಗಿ ಉತ್ತರ ಕೊಡ್ತೀರ. ಆದರೆ ಇಲ್ಲಿ ತುಂಬ ನೀಟಾಗಿ ನೋಡಿಕೊಂಡು ಅದೇ ಗ್ಯಾಸನ್ನು ಯಾಕೆ ಯೂಸ್ ಮಾಡ್ತಾರೆ ಅನ್ನೋದನ್ನು ನೀವು ನೀಟಾಗಿ ತಿಳ್ಕೊಬೇಕು. ಆಕ್ಸಿಜನ್ ಆಗಲಿ ನೈಟ್ರೋಜನ್ ಆಗಲಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ, ಅರ್ಥ ಮಾಡಿಕೊಡ್ರಿ. ಇಲ್ಲಿ ಕಾರ್ಬನ್ ಡೈಆಕ್ಸೈಡನ್ನ ಯೂಸ್ ಮಾಡ್ತಾರೆ. ಕಾರ್ಬನ್ ಡೈಆಕ್ಸೈಡ್ ನಾವು ಉಸಿರಾಡಿ ಅಂದರೆ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ನಾವು ಬೇಡ ಅಂತ ಬಿಡ್ತೀವಿ, ಅಂದರೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಕಾರ್ಬನ್ ಡೈಆಕ್ಸೈಡು. ಆದರೆ ಇದನ್ನೇ ಈ ಸಾಫ್ಟ್ ಡ್ರಿಂಕ್ಸ್ಗಳಲ್ಲಿ ಇದೇ ಗ್ಯಾಸನ್ನು ಫಿಲ್ ಮಾಡಿರ್ತಾರೆ. ಈ ಗ್ಯಾಸನ್ನೇ ಯಾಕೆ ಫಿಲ್ ಮಾಡಿರ್ತಾರೆ ಅಂದರೆ ಈ ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ, ಇದು ಕೆಮಿಕಲಿ ಇನರ್ಟ್ ಅಂದರೆ ಜಡ ವಸ್ತು. ಅದು ಆ ಮೃದು ಪಾನೀಯಗಳಲ್ಲಿ ಯಾವುದೇ ಕಾರಣಕ್ಕೂ ಮಿಕ್ಸ್ ಆಗೋದಿಲ್ಲ. ಈ ಆಕ್ಸಿಜನ್ ನೈಟ್ರೋಜನ್ ಇದೆಯಲ್ಲ ಹಂಗಲ್ಲ, ಅದರಲ್ಲಿ ಮಿಕ್ಸ್ ಆಗಿಬಿಡುತ್ತೆ. ಆದರೆ ಇದು ಇನರ್ಟ್ ನೇಚರ್ ಇರೋದ್ರಿಂದ, ಅಂದರೆ ಅದ್ರ ಜೊತೆ ರಿಯಾಕ್ಟ್ ಆಗೋ ಕೆಪಾಸಿಟಿ ಇಲ್ಲದೆ ಇರೋದ್ರಿಂದ ಇದು ಒತ್ತಡದಲ್ಲಿ ಇರುತ್ತೆ. ಹಾಗೆಯೇ ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ, ಇದು ತುಂಬ ಕಡಿಮೆ ರೇಟಲ್ಲಿ ಚೀಪಾಗಿ ಅವೈಲೇಬಲ್ ಇರುತ್ತೆ. ಇಟ್ಸ್ ಅವೈಲೇಬಲ್ ಅಟ್ ಲೋ ಕಾಸ್ಟ್ ಆ್ಯಂಡ್ ಇಟ್ಸ್ ನಾನ್ ಪಾಯ್ಸನಸ್. ಒಂದು ವೇಳೆ ಕಾರ್ಬನ್ ಡೈಆಕ್ಸೈಡ್ ಪಾಯ್ಸನಸ್ ಆಗಿದ್ದರೆ ಈ ಭೂಮಿ ಮೇಲಿರ್ತಕ್ಕಂಥ ಯಾವ ಪ್ರಾಣಿಗಳು ಬದುಕೋಕ್ಕೆ ಸಾಧ್ಯನೇ ಇರಲ್ಲ. ನಾವು ಒಂದಲ್ಲ ಒಂದು ರೀತಿಲಿ ಹೊಗೆನ ಕುಡಿದಿರ್ತೀವಿ ಅಥವಾ ವೆಹಿಕಲ್ಲಿನ ಗಾಳಿನ ಕುಡಿದಿರ್ತೀವಿ. ಇನ್ ಕೇಸ್ ಅದು ಪಾಯ್ಸನಸ್ ಆಗಿದ್ದರೆ ನಾವೆಲ್ಲ ಸತ್ತೋಗಿರ್ತಿದ್ವಿ. ಆದರೂ ಫಾರಿನ್ ಬಾಡಿ ಅಂತ ಕನ್ಸಿಡರ್ ಮಾಡ್ತೀವಿ, ಯಾಕೆಂದರೆ ನಮ್ಮ ದೇಹಕ್ಕೆ ಕಾರ್ಬನ್ ಡೈಆಕ್ಸೈಡ್ನ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲದಿರೋ ಯಾವುದೇ ವಸ್ತುನ ನಾವು ಇಂಟೇಕ್ ಮಾಡಿದರೆ ಬಾಡಿಗೆ ತಗೊಂಡ್ರೆ ಅದು ನಮಗೆ ಒಳ್ಳೆಯದಲ್ಲ. ಆ ಕಾರಣದಿಂದ ನಾವು ಕಾರ್ಬನ್ ಡೈಆಕ್ಸೈಡ್ನ ಇನ್ಹೇಲ್ ಮಾಡಬಾರ್ದು, ಮಾಡೋ ಅವಶ್ಯಕತೆ ಇಲ್ಲ. ಆದರೆ ತಂಪು ಪಾನೀಯಗಳಲ್ಲಿ ಬಳಸುವಂಥ ಗ್ಯಾಸ್ ಕಾರ್ಬನ್ ಡೈಆಕ್ಸೈಡ್. 17th question. The substance which does not expand on going from liquid state to solid state. ಯಾವುದೇ ವಸ್ತು ಅದರ ಲಿಕ್ವಿಡ್ ಅಂದರೆ ದ್ರವ ಸ್ಥಿತಿಯಿಂದ ಘನ ಸ್ಥಿತಿಗೆ ಹೋದಾಗ ಎಕ್ಸ್ಪ್ಯಾಂಡ್ ಆಗೋದಿಲ್ಲ. ಅಂದರೆ ಅದರ ಒಂದು ಏನು ನಿರ್ದಿಷ್ಟ ಗಾತ್ರ ಇರುತ್ತೆ ಅದು ವೇರಿ ಆಗದೇ ಇರತಕ್ಕಂಥ ವಸ್ತು ಯಾವುದು ಅಂತ ಕೇಳಿದ್ದಾರೆ. ವಾಟರ್ ಅಂದರೆ ನೀರು ಮಂಜುಗಡ್ಡೆ ಆದಾಗ ಅದರ ಒಂದು ಸೈಜು ಖಂಡಿತ ಎಕ್ಸ್ಪ್ಯಾಂಡ್ ಆಗೇ ಆಗುತ್ತೆ. ಕಾಸ್ಟ್ ಐರನ್ ಎರಕ ಒಯ್ದ ಕಬ್ಬಿಣ, ಮೋಲ್ಟನ್ ಐರನ್, ಕಬ್ಬಿಣವನ್ನು ಕುದಿಸಿರ್ತಾರಲ್ಲ, ಬಾಯ್ಲ್ ಮಾಡಿರ್ತಾರೆ, ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ಆಮೇಲೆ ಅದನ್ನು ಅದರ ಡಿಸೈನ್ ಯಾವ ಥರ ಡಿಸೈನ್ ಬೇಕು, ಯಾವ ಥರ ಕಬ್ಬಿಣ ಬೇಕೋ ಆ ಥರ ನಾವು ಸಾಲಿಡ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತೀವಿ. ಅದು ಸಹ ಅದರ ಲಿಕ್ವಿಡ್ ಸ್ಟೇಟಿಂದ ಸಾಲಿಡ್ ಸ್ಟೇಟಿಗೆ ಹೋದಾಗ ಅದು ಎಕ್ಸ್ಪೆಂಡ್ ಆಗುತ್ತೆ. ಅಲ್ಯೂಮಿನಿಯಂ ಕೂಡ ಅಷ್ಟೇ, ಅದು ಕೂಡ ಅದು ಎಕ್ಸ್ಪೆಂಡ್ ಆಗುತ್ತೆ. ಟೈಪ್ ಮೆಟಲ್ ಅನ್ನೋ ಹೆಸರು ನೀವೆಲ್ಲೂ ಬಹುತೇಕ ಕೇಳಿರಲ್ಲ. ಕೇಳಿದರೆ ಅಲಾಯ್ಸ್ ಬಗ್ಗೆ ಯಾರಿಗೆ ಗೊತ್ತಿರುತ್ತೆ ಅವರು ಒಂಚೂರು ಟೈಪ್ ಮೆಟಲ್ ಬಗ್ಗೆ ಕೇಳಿರ್ತೀರ. ಟೈಪ್ ಮೆಟಲ್ ಅಂದರೆ ಇದು ಯಾವುದೇ ಒಂದು ಮೆಟಲ್ ಅಲ್ಲ. ಇಲ್ಲಿ ಕೆಳಗೆ ಕೊಟ್ಟಿದ್ದೀನಿ ನೋಡ್ರಿ, ಲೆಡ್ಡು, ಟಿನ್ನು ಆ್ಯಂಡ್ ಆಂಟಿಮನಿ, ಈ ಮೂರು ಕಾಂಪೌಂಡನ್ನ ಯೂಸ್ ಮಾಡಿ ಮಿಕ್ಸ್ ಮಾಡಿರ್ತಕ್ಕಂಥ ಒಂದು ಸ್ಪೆಷಲ್ ಮೆಟಲ್ಲೇ ಈ ಟೈಪ್ ಮೆಟಲ್. ಈ ಟೈಪ್ ಮೆಟಲ್ನ ಒಂದು ಸೂಪರ್ ಡೂಪರ್ ನೇಚರ್ ಏನಂದರೆ ಹೈ ಡ್ಯೂರೇಬಲ್ ಕೆಪಾಸಿಟಿ, ಅಂದರೆ ಅದಕ್ಕೆ ಒಳ್ಳೆ ಒಂದು ಫ್ಲೆಕ್ಸಿಬಲ್ ನೇಚರ್ ಇರುತ್ತೆ ಮತ್ತು ಅದರ ಕೆಪಾಸಿಟಿ ಸ್ಟ್ರಾಂಗ್ ಇರುತ್ತೆ. ಅಂದರೆ ಈ ಮೂರನ್ನು ಯೂಸ್ ಮಾಡಿ ಇಟ್ಸ್ ಎನ್ ಆರ್ಟಿಫಿಷಿಯಲ್ ಮೆಟಲ್, ಅಂದರೆ ಆರ್ಟಿಫಿಷಿಯಲ್ ಅಲಾಯ್, ಇಟ್ಸ್ ಒನ್ ಆಫ್ ದ ಅಲಾಯ್. ಸೊ ಇದನ್ನು ಲಿಕ್ವಿಡ್ ಫಾರ್ಮಿಂದನ ಸಾಲಿಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿದರೆ ಇದು ಯಾವುದೇ ಕಾರಣಕ್ಕೂ ಅದರ ಸರ್ಫೇಸು ಆಗಲಿ ಅದರ ಒಂದು ಲೆಂತ್ ವಿಡ್ತ್ ಯಾವುದರಲ್ಲೂ ಚೇಂಜ್ ಆಗಲ್ಲ. ವಿಚ್ ಡಸ್ ನಾಟ್ ಎಕ್ಸ್ಪೆಂಡ್ಸ್ ಆರ್ ಕಂಪ್ರೆಸ್.
ಲಿಕ್ವಿಡ್ ಸ್ಟೇಟಲ್ಲಿ ಎಷ್ಟು ಜಾಗನ ಆಕ್ರಮಿಸ್ಕೊಂಡಿರುತ್ತೋ ಸಾಲಿಡ್ ಸ್ಟೇಟಿಗೆ ಹೋಗಿಟ್ರೂ ಅಷ್ಟೇ ಜಾಗದಲ್ಲಿ ಇರುತ್ತೆ. ಅದು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ. ಸೊ ಟೈಪ್ ಮೆಟಲ್ ಈಸ್ ದ ರೈಟ್ ಆನ್ಸರ್. ಹದಿನೆಂಟನೇ ಪ್ರಶ್ನೆ ಫ್ರೆಂಡ್ಸ್. ದ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಯೂಸ್ಡ್ ಇನ್ ಹಾರ್ಟ್ ಪೇಸ್ ಮೇಕರ್ ಈಸ್. ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಯಾವುದನ್ನು ಹಾರ್ಟ್ ಪೇಸ್ ಮೇಕರಲ್ಲಿ ಬಳಸ್ತಾರೆ ಅಂತ. ಹಾರ್ಟ್ ಪೇಸ್ ಮೇಕರ್ಸ್ ಅಂದರೆ ಗೊತ್ತಿದೆಯಾ ಫ್ರೆಂಡ್ಸ್? ಹಾರ್ಟ್ ಸರ್ಜರಿಯಲ್ಲಿ ಇಲ್ಲಿ ನೋಡಿ, ಈ ಹಾರ್ಟ್ ಸರ್ಜರಿಯಲ್ಲಿ ಈ ಪೇಸ್ ಮೇಕರ್ ಅನ್ನುವಂಥ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟನ್ನು ಬಳಸಿ ಒಂದು ಪೇಸ್ ಮೇಕರ್ ಅಂತೇಳಿ ಮಾಡಿರ್ತಾರೆ. ಈ ಹಾರ್ಟ್ ಸರ್ಜರಿಲಿ ಪೇಸ್ ಮೇಕರ್ ರೋಲ್ ಏನು ಗೊತ್ತಾ? ಹಾರ್ಟು ಇರ್ರೆಗ್ಯುಲರ್ ಬೀಟಿಂಗ್ ಇರುತ್ತೆ, ಲಬ್ ಡಬ್ ಲಬ್ ಡಬ್ ಅಂತ ಏನು ನೋಡ್ಕೊಳುತ್ತೆ ಅದು ಇರ್ರೆಗ್ಯುಲರ್, ಅಂದರೆ ಒಂದು ನಿಮಿಷಕ್ಕೆ ಇಷ್ಟು ಬಾರಿನೇ ಅದು ಹೃದಯ ಬಡಿತ ಇರಬೇಕು ಅಂತ ಒಂದು ರೂಲ್ಸ್ ಇದೆ. ಅಷ್ಟಿದ್ರೆ ಮಾತ್ರ ಅವನು ಆರೋಗ್ಯವಂತ ವ್ಯಕ್ತಿ. ಆದರೆ ಅದು ಇರ್ರೆಗ್ಯುಲರ್ ಇದ್ದಾಗ ಅದನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಹಾರ್ಟ್ ಸರ್ಜರಿ ಮಾಡಿ ಪೇಸ್ ಮೇಕರನ್ನು ಅಂತ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟಿಂದ ಮಾಡಿರ್ತಕ್ಕಂಥ ಪೇಸ್ ಮೇಕರ್ನ ಅಳವಡಿಸ್ತಾರೆ. ಅದು ಹಾರ್ಟನ್ನು ಸರಿಯಾಗಿ ಹೃದಯ ಬಡಿತಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ಈ ಪೇಸ್ ಮೇಕರಲ್ಲಿ ಬಳಸುವಂತಹ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ನೋಡಿ ಫ್ರೆಂಡ್ಸ್, ಯುರೇನಿಯಂ, ಡ್ಯೂಟೇರಿಯಂ, ಪ್ಲೂಟೋನಿಯಂ, ರೇಡಿಯಂ. ಇದರಲ್ಲಿ ನಾವು ಈ ಡ್ಯೂಟೇನಿಯಂ ಮತ್ತು ರೇಡಿಯಂನ ಈಸಿಯಾಗಿ ನಾವು ರಿಮೂವ್ ಮಾಡ್ಬೋದು. ಇದನ್ನು ಆನ್ಸರ್ ಅಲ್ವೇ ಅಲ್ಲ ಅಂತ ಹೇಳ್ಬೋದು. ಏಕೆಂದರೆ ಅವ್ರ ಕ್ವಶನ್ನಲ್ಲೇ ಕೊಟ್ಟಿದ್ದಾರೆ ದ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂತ. ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಂದರೆ ಪಿರಿಯಾಡಿಕ್ ಟೇಬಲ್ನಲ್ಲಿ ಇರ್ತಕ್ಕಂಥ ಎಫ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಬರ್ತಕ್ಕಂಥ ಆಕ್ಟಿನಾಯ್ಡ್ ಸೀರೀಸ್ಗೆ ನಾವು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಂತೇಳಿ ಕರಿತೀವಿ. ಸೊ ಈ ಎಫ್ ಬ್ಲಾಕಲ್ಲಿರ್ತಕ್ಕಂಥ ಆಕ್ಟಿನೈಡ್ ಸೀರೀಸ್ಗೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂತ ಕರೆಯೋದ್ರಿಂದ ಡ್ಯೂಟೇರಿಯಂ ಆಗಿರ್ಬೋದು, ರೇಡಿಯಂನ ಈಸಿಯಾಗಿ ಇವಲ್ಲ ಅಂತೇಳಿ ತೆಗೆದಾಕ್ಬೋದು. ಇನ್ನುಳಿದಿದ್ದು ಯುರೇನಿಯಂ ಆ್ಯಂಡ್ ಪ್ಲೂಟೋನಿಯಂ. ಆದರೆ ಇಲ್ಲಿ ನ್ಯಾಚುರಲಿ ಅಕ್ಕರಿಂಗ್ ಯುರೇನಿಯಂನ ನಾವು ಪೇಸ್ ಮೇಕರಲ್ಲಿ ಬಳಸ್ತೀವಿ. ಪ್ಲೂಟೋನಿಯಮನ್ನು ಸಹ ಬಳಸ್ತೀವಿ, ಆದರೆ ಅದು ಅಷ್ಟು ಪ್ರಾಪರಾಗಿ ವರ್ಕ್ ಮಾಡೋದಿಲ್ಲ. ಅದನ್ನು ರೇರ್ ಕೇಸಾಗಿ ಬಳಸೋದು. ಅತಿ ಹೆಚ್ಚಾಗಿ ಪೇಸ್ ಮೇಕರಲ್ಲಿ ಬಳಸ್ತಕ್ಕಂಥ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂದರೆ ಯುರೇನಿಯಂ. 19ನೇ ಪ್ರಶ್ನೆ. ದ ಎಲಿಮೆಂಟ್ ವಿಚ್ ಈಸ್ ಕಾಮನ್ಲಿ ಯೂಸ್ಡ್ ಇನ್ ನ್ಯೂಕ್ಲಿಯರ್ ಫಾರ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಸಿಟಿ ಬೈ ನ್ಯೂಕ್ಲಿಯರ್ ಫಿಸನ್. ನಾನು ಆಗಲೇ ಹೇಳಿದೆ ಫ್ರೆಂಡ್ಸ್, ನ್ಯೂಕ್ಲಿಯರ್ ಫಿಸನ್ ಅಂದರೆ ಒಂದಿದ್ದು 2 ಆಗೋದು, 2 ಇದ್ದಿದ್ದು 4 ಆಗೋದು, ಈ ಥರ ಒಂದು ವಿಗೋರಸ್ ಆಗಿ ರಿಯಾಕ್ಷನ್ ಆಗ್ತಾ ಹೋಗೋದು ಅಂತ. ವಿಗೋರಸ್ ಸ್ಪ್ಲಿಟ್ಟಿಂಗ್ ಆಗೋಂಥ ಒಂದು ರಿಯಾಕ್ಷನ್ನು. ಆ ಥರ ಒಂದು ಪ್ರೊಸೆಸ್ಸಲ್ಲಿ ಅಂದರೆ ಇನ್ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂದರೆ ಆ ನ್ಯೂಕ್ಲಿಯರ್ ರಿಯಾಕ್ಟರ್ಲಿ ಆ ಫಿಸನ್ ರಿಯಾಕ್ಷನ್ನಿಂದನ ಏನಾಗುತ್ತೆ, ಆ ಫಿಷನ್ ರಿಯಾಕ್ಷನಲ್ಲಿ ಯೂಸ್ ಮಾಡೋವಂಥ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲೂ ಕೂಡ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂದ ತಕ್ಷಣವೇ ಇಲ್ಲೂ ನಮಗೂ ಬರೋದು ಯುರೇನಿಯಮ್ಮೇ. ಯಾಕೆ ಯುರೇನಿಯಮ್ಮನ್ನೇ ಬಳಸ್ತೀವಿ ಅಂದರೆ ಈ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಏನಿರುತ್ತೆ, 1 ಇದ್ದಿದ್ದು 2 ಆಗೋದು, 2 ಇದ್ದಿದ್ದು 4 ಆಗೋದು, 4 ಇದ್ದಿದ್ದು 8 ಆಗೋದು, ಈ ಥರ ಪ್ರೊಸೆಸ್ ಆಗುವಾಗ ಈ ಯುರೇನಿಯಮ್ ಏನಿದೆ ಇದು ಯೂಸ್ ಮಾಡೋದ್ರಿಂದ ಯುರೇನಿಯಮ್ಮು ತುಂಬ ಹೈ ಟೆಂಪ್ರೇಚರ್ನ ಪ್ರೊಡ್ಯೂಸ್ ಮಾಡುತ್ತೆ. ಹೈ ಟೆಂಪ್ರೇಚರ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ನ್ಯೂಕ್ಲಿಯರ್ ರಿಯಾಕ್ಟರಲ್ಲಿರ್ತಕ್ಕಂಥ ವಾಟರ್ ಏನಿದೆ, ವಾಟರು ಅದು ಫುಲ್ ಹೀಟ್ ಆಗಿಬಿಟ್ಟು ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ಟೀಮ್ ಆದಾಗ ಅಲ್ಲಿರ್ತಕ್ಕಂಥ ಟರ್ಬನೇಟರ್ಗಳೇನಿರುತ್ತೆ ಅವು ರೊಟೇಟ್ ಆಗೋಕ್ಕೆ ಶುರುವಾಗುತ್ತೆ. ಟರ್ಬನೇಟರ್ ರೊಟೇಟ್ ಆದಾಗ ಆಟೋಮೆಟಿಕ್ಕಾಗಿ ಎಲೆಕ್ಟ್ರಿಸಿಟಿ ಬರುತ್ತೆ, ಪವರ್ ಸಪ್ಲೈ ಆಗುತ್ತೆ. ಆದ್ದರಿಂದ ಯುರೇನಿಯಮನ್ನು ಬಳಸ್ತೀವಿ. ಇದಕ್ಕೆ ಇನ್ನೊಂದು ಸರಿ ಕ್ವಶನ್ನ ರಿಪೀಟ್ ಮಾಡ್ತೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ.
ಈ ಕೆಳಗಿನ ಯಾವ ಧಾತುವನ್ನು ಸಾಮಾನ್ಯವಾಗಿ ಪರಮಾಣುವಿನಲ್ಲಿ ವಿದ್ಯುತ್ ಉತ್ಪಾದಿಸಲು ಬಳಸುತ್ತಾರೆ? ಅಂದರೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ನಲ್ಲಿ ಯಾವ ಒಂದು ಮೆಟಲ್ನ ರೇಡಿಯೋಆಕ್ಟಿವ್ ಎಲಿಮೆಂಟನ್ನು ಬಳಸಿ ಒಂದು ವಿದ್ಯುತ್ತನ್ನು ಉತ್ಪಾದಿಸುತ್ತಾರೆ ಅನ್ನೋದು ಪ್ರಶ್ನೆ. ಯುರೇನಿಯಂ. ಯಾಕೆಂದರೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಮೊದಲೇ ಅದು ಸ್ಪೀಡ್ ರಿಯಾಕ್ಷನ್ನು. ಆ ಸ್ಪೀಡ್ ರಿಯಾಕ್ಷನಲ್ಲಿ ಯುರೇನಿಯಂನ ಯೂಸ್ ಮಾಡೋದ್ರಿಂದ ಅದು ಇನ್ನೂ ಹೆಚ್ಚು ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಹೀಟನ್ನು ಪ್ರೊಡ್ಯೂಸ್ ಮಾಡೋದ್ರಿಂದ ಈ ವಾಟರ್ ಇದು ಸ್ಟೀಮಾಗಿ ಕನ್ವರ್ಟ್ ಆಗುತ್ತೆ. ಆ ಸ್ಟೀಮ್ ಏನು ಮಾಡುತ್ತೆ ಅಂದರೆ ಟರ್ಬೋನೇಟರ್ಗಳನ್ನು ರೊಟೇಟ್ ಮಾಡುತ್ತೆ, ತುಂಬ ವೇಗವಾಗಿ ರೊಟೇಟ್ ಮಾಡುತ್ತೆ. ಟರ್ಬೋನೇಟರ್ ರೊಟೇಟ್ ಆದಾಗ ಅಲ್ಲಿ ಎಲೆಕ್ಟ್ರಿಸಿಟಿ ಆಟೋಮೆಟಿಕಾಗಿ ಜನ್ರೇಟ್ ಆಗುತ್ತೆ. ಸರಿಯಾದ ಉತ್ತರ ಯುರೇನಿಯಂ. 20th questions, friends. Table salt get moist during rainy season because. ಅಂದರೆ ಉಪ್ಪು ಮಳೆಗಾಲದ ಸಮಯದಲ್ಲಿ ತೇವವಾಗಿರುತ್ತದೆ ಏಕೆಂದರೆ. ಹೌದಲ್ವಾ? ಮಳೆಗಾಲದಲ್ಲಿ ಅಡುಗೆ ಮನೇಲಿ ಉಪ್ಪಿಟ್ಟಿರ್ತಾರೆ, ಅದು ಹಂಗೆ ನೀರು ಥರ ಆಗ್ತಾ ಇರುತ್ತೆ, ವೆಟ್ ಒದ್ದೆ ಆಗ್ತಾ ಹೋಗುತ್ತೆ. ಯಾಕೆ ಅಂತ ನೀವಿಲ್ಲಿ 4 ಆಪ್ಷನ್ಗಳನ್ನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ಫ್ರೆಂಡ್ಸ್. ಏಕೆಂದರೆ 4 ಆಪ್ಷನ್ಗಳು ಸಹ ತುಂಬ ರಿಲೇಟೆಡ್ ಆಗಿದೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಒಂದು ಆನ್ಸರ್ನ ನೀವು ಸೆಲೆಕ್ಟ್ ಮಾಡಬೇಕು. ಕೆಲವೊಮ್ಮೆ SDAಗಳು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಲ್ಲಿ ತುಂಬ ಈಸಿಯಾಗಿ ಕೊಡ್ತಾ ಹೋಗ್ತಾರೆ. ಬಟ್ ನೀವು ಪರೀಕ್ಷೆಗಳು ಇನ್ನೂ ಸ್ವಲ್ಪ ಸ್ಟ್ಯಾಂಡರ್ಡ್ ಆದಂಗೆ KPSC UPSCಗೆ ಹೋದಾಗೆ 4 ಆಪ್ಷನ್ಗಳು ಕ್ವಶನ್ಗೆ ತುಂಬ ರಿಲೇಟ್ ಆಗಿರುತ್ತೆ. ಅದರಲ್ಲಿ ಸ್ಪೆಸಿಫಿಕ್ ಇರೋದನ್ನು ನೀವು ಚೂಸ್ ಮಾಡ್ತಾ ಹೋಗಬೇಕು. ಆ ಥರದ್ದೇ ಒಂದು ಪ್ರಶ್ನೆ. ಉಪ್ಪು ಮಳೆಗಾಲದ ಸಮಯದಲ್ಲಿ ತೇವವಾಗಿರುತ್ತದೆ ಏಕೆಂದರೆ ಸೋಡಿಯಂ ಕ್ಲೋರೈಡ್ ಈಸ್ ಹೈಗ್ರೋಸ್ಕೋಪಿಕ್. ಮೊದಲನೇ ಆಪ್ಷನ್ನು ಸೋಡಿಯಂ ಕ್ಲೋರೈಡ್ ಅಂದರೆ ಉಪ್ಪು ಹೈಗ್ರೋಸ್ಕೋಪಿಕ್ ಆಗಿದೆ. ಹೈಗ್ರೋಸ್ಕೋಪಿಕ್ ಅಂದರೆ ಮಾಯಿಶ್ಚರ್ ಅಬ್ಸಾರ್ಬಿಂಗ್, ಅಂದರೆ ಗಾಳಿಯಲ್ಲಿರ್ತಕ್ಕಂಥ ತೇವವನ್ನು ಹೀರಿಕೊಳ್ಳುವ ಕೆಪಾಸಿಟಿ ಉಪ್ಪಿಗಿರುತ್ತೆ. ಹೌದು, ತೇವವನ್ನು ಹೀರಿಕೊಂಡು ಒದ್ದೆ ಆಗುತ್ತೆ, ಅದು ಸಹ ಹೌದು. ಎರಡನೇದು ಸೋಡಿಯಂ ಕ್ಲೋರೈಡ್ ಈಸ್ ಡಿಲಿಕ್ವಿಸೆಂಟ್, ಅಂದರೆ ಸೋಡಿಯಂ ಕ್ಲೋರೈಡು ತುಂಬ ಸೂಕ್ಷ್ಮವಾಗಿರುತ್ತದೆ. ಹೌದು, ಸೋಡಿಯಂ ಕ್ಲೋರೈಡು ಅದು ರಫ್ ಇರಲ್ಲ, ಸ್ಮೂತ್ ಸೂಕ್ಷ್ಮವಾಗಿರುತ್ತದೆ. ಅಂದರೆ ಅದಕ್ಕೆ ಬೆಂಕಿ ತಗಲಿರೆ ಅದು ಅಂದರೆ ಹೀಟ್ ಮಾಡಿದರೆ ಉಪ್ಪು ನೀರಾಗಿ ಕನ್ವರ್ಟ್ ಆಗುತ್ತೆ. ಗಾಳಿ ಜೊತೆ ಬಿಟ್ಟರೂ ಸಹ ಮಾಯಿಶ್ಚರ್ ಅಬ್ಸರ್ವ್ ಮಾಡಿ ನೀರಾಗಿರುತ್ತೆ. ಖಂಡಿತವಾಗಿ ಸೋಡಿಯಂ ಕ್ಲೋರೈಡು ಸೂಕ್ಷ್ಮವಾಗಿರುತ್ತದೆ. ಮೂರನೇ ಆಪ್ಷನ್ ಸೋಡಿಯಂ ಕ್ಲೋರೈಡ್ ಕಂಟೈನ್ಸ್ ಸಮ್ ಕ್ವಾಂಟಿಟಿ ಆಫ್ ಸೋಡಿಯಂ ಅಯೋಡೈಡ್. ಹೌದು, ಸೋಡಿಯಂ ಅಯೋಡೈಡ್ ಅನ್ನೋ ಒಂದು ಕಾಂಪೌಂಡನ್ನು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಹೊಂದಿರುತ್ತೆ, ಮೈನ್ಯೂಟ್ ಕ್ವಾಂಟಿಟಿಯಲ್ಲಿ. ನಾಲ್ಕನೇ ಆಪ್ಷನ್ನು ಸೋಡಿಯಂ ಕ್ಲೋರೈಡ್ ಕಂಟೈನ್ಸ್ ಹೈಗ್ರೋಸ್ಕೋಪಿಕ್ ಇಂಪ್ಯೂರಿಟಿ ಲೈಕ್ ಮೆಗ್ನೀಷಿಯಂ ಕ್ಲೋರೈಡ್. ಎಸ್, ಇದು ತುಂಬ ಸ್ಪೆಸಿಫಿಕ್ ಆಗಿದೆ. ಅಲ್ಲೇನು ಹೇಳಿದರೆ, ಮೊದಲನೇದಲ್ಲಿ ಸೋಡಿಯಂ ಕ್ಲೋರೈಡ್ ಇಸ್ ಹೈಗ್ರೋಸ್ಕೋಪಿಕ್ ಅಂದರೆ ಸೋಡಿಯಂ ಕ್ಲೋರೈಡು ಮಾಯಿಶ್ಚರ್ನ ಅಂದರೆ ಗಾಳಿಲಿರೋ ತೇವವನ್ನು ಹೀರ್ಕೊಡುತ್ತೆ ಎಂದಿದ್ದಾರೆ. ಎರಡನೇದರಲ್ಲಿ ಸೋಡಿಯಂ ಕ್ಲೋರೈಡು ಸೂಕ್ಷ್ಮವಾಗಿರುತ್ತದೆ. ಆದರೆ ನಾಲ್ಕನೇದು ನೋಡ್ರಿ, ಸೋಡಿಯಂ ಕ್ಲೋರೈಡ್ನಲ್ಲಿ ಇರತಕ್ಕಂಥ ಮೆಗ್ನೀಷಿಯಂ ಕ್ಲೋರೈಡು ವಾಟ್ರ್ ಅಂದರೆ ಹೈಗ್ರೋಸ್ಕೋಪಿಕ್. ಸೋಡಿಯಂ ಕ್ಲೋರೈಡ್ ಇರತಕ್ಕಂಥ ಮೆಗ್ನೀಷಿಯಂ ಕ್ಲೋರೈಡು ಅಟ್ಮಾಸ್ಫಿಯರಲ್ಲಿರ್ತಕ್ಕಂಥ ಮಾಯಿಶ್ಚರ್ನ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಆದ್ದರಿಂದ ಮಳೆಗಾಲದಲ್ಲಿ ಇದು ತೇವವಾಗಿರುತ್ತದೆ. ಇದಕ್ಕೆ ಸರಿಯಾಗಿದೆ. ಅಂದರೆ ಸೋಡಿಯಂ ಕ್ಲೋರೈಡ್ನ ಉಪ್ಪನ್ನು ಮಾಡುವಾಗ ಅದರ ಜೊತೆಗೆ ಮೆಗ್ನೀಷಿಯಂ ಕ್ಲೋರೈಡ್ ಅನ್ನೋ ಒಂದು ಕಾಂಪೌಂಡ್ನು ಸಹ ಮಿಕ್ಸ್ ಮಾಡ್ತಾರೆ. ಸೊ ಆ ಮೆಗ್ನೀಷಿಯಂ ಕ್ಲೋರೈಡು ಹೈಗ್ರೋಸ್ಕೋಪಿಕ್ ನೇಚರ್ ಇರುತ್ತೆ. ಸರಿನಾ? ಆ ಹೈಗ್ರೋಸ್ಕೋಪಿಕ್ ನೇಚರ್ ಇರ್ತಕ್ಕಂಥ ಮೆಗ್ನೀಷಿಯಂ ಕ್ಲೋರೈಡು ನಮ್ಮ ಉಪ್ಪಿನಲ್ಲಿ ಇರೋದ್ರಿಂದನೇ ಮಳೆಗಾಲಗಳಲ್ಲಿ ಈ ಉಪ್ಪು ತೇವವಾಗ್ತಾ ಹೋಗುತ್ತೆ. ನೋಡಿರಲ್ಲ ಫ್ರೆಂಡ್ಸ್, ಈ ಥರ ತುಂಬ ಆಲೋಚನೆ ಮಾಡಿ 4 ಆಪ್ಷನ್ಗಳನ್ನು ಓದದೇ ಯಾವತ್ತೂ ನೀವು ಆನ್ಸರ್ ಮಾಡೋಕ್ಕೆ ಹೋಗಬೇಡಿ.
ಮೊದಲನೇ ಆಪ್ಷನ್ ಸರಿ ಅನಿಸಿದ ತಕ್ಷಣ ಹಾಕಬೇಡಿ. 4 ಆಪ್ಷನ್ನ ಓದ್ಕೊಳ್ಳಿ. ಆ ನಂತರ ಯಾವುದು ಸರಿಯಾಗಿರುತ್ತೆ ಅನ್ನೋದಕ್ಕಿಂತ ಆ ಪ್ರಶ್ನೆಗೆ ತುಂಬ ಸೂಟೇಬಲ್ ಆಗಿರಬೇಕು. 4 ಸರಿ ಅನಿಸುತ್ತೆ, ಸರಿಯಾಗಿರೋದನ್ನು ನೀವು ಆಯ್ಕೆ ಮಾಡಿ. ಫ್ರೆಂಡ್ಸ್, ಅಷ್ಟು ಪ್ರಶ್ನೆಗಳಿಗೆ ನಾವು ಕೀ ಆನ್ಸರ್ಸ್ನ ಇಲ್ಲಿ ಕೊಟ್ಟಿದ್ದೀನಿ. ಪ್ರತಿ ಪ್ರಶ್ನೆಯಲ್ಲೂ ಸಹ ನಾನು ಕೊಡ್ತಾ ಹೋಗಿದ್ದೀನಿ. ಫ್ರೆಂಡ್ಸ್, ನಿಮಗೆ ಯಾವುದೇ ಪ್ರಶ್ನೆ ಬಗ್ಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಕ್ಲಾರಿಫಿಕೇಷನ್ ಬೇಕಿದ್ದರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ. ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ ರೀತಿ ಅಥವಾ ಪ್ರಶ್ನೆಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.